ಇಷ್ಟು ರುಚಿಯಾದ ಟೇಸ್ಟಿಯಾದ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ಸುಲಭವಾಗಿ ತುಂಬಾ ಬೇಗನೆ ಮಾಡ್ಕೋಬಹುದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಫಿಶ್ ಫ್ರೈ ಮಾಡೋದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ. ಮತ್ತು ಧನಿಯಾ ಪೌಡರ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನ್, 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸನ ಹಾಕ್ಕೋಬೇಕು. ಅದಿಲ್ಲ ಅಂದರೆ ವಿನೇಗರ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ವಿನೇಗರ್ನ 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡಿ ನೋಡಿ, ನಾನು ತೋರಿಸ್ತೀನಿ. ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ಮೊದಲು ಬರುತ್ತೆ. ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಇದನ್ನು ನಾನು ತೊಗೊಂಡಿರೋ ಮೀನಿಗೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಹಚ್ಚಿ ರೆಡಿ ಮಾಡಿ ಇಟ್ಕೋತೀನಿ. ಈ ರೀತಿಯಾಗಿ ಹಚ್ಚಬೇಕು ನೋಡಿ. ನಾನು ಮೀನನ್ನ ಇಲ್ಲಿ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ನಾನು ರಾಗಿ ಹಿಟ್ಟು ಮತ್ತು ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಿದ್ದೀನಿ, ಸ್ಮೆಲ್ ಬರೋದಿಲ್ಲ ಅಂತ. ಈ ರೀತಿಯಾಗಿ ನಾನು ಮೀನಿಗೆಲ್ಲ ಆ ಮಸಾಲಾನ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಚ್ಬಿಟ್ಟು ನಾವು ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ನೆನೆಸಿಟ್ರೆ, ಇಲ್ಲ ಫ್ರಿಜ್ಜಲ್ಲಾದರೂ ಇಟ್ಟರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ಮ್ಯಾರಿನೇಟ್ ಆಗಿರುತ್ತೆ. ನೋಡಿ, ನಾನು ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ತೊಗೊಂಡು ಬಂದಿದ್ದೀನಿ. ಫ್ರಿಜ್ಜಿಂದ ಹೊರಗಡೆ ತೊಗೊಂಡು ಅದನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಪ್ಯಾನಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ನೀವು ತವಾ ಮೇಲೆ ಬೇಕಾದರೂ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ನೀಟಾಗಿ ಎಣ್ಣೆ ಎಲ್ಲ ಕಡೆನೂ ಅದು ಮೀನಿಗೆ ಹತ್ಕೊಳ್ಳೋ ಹಾಗೆ ಎಣ್ಣೆನ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು, ಎಲ್ಲ ಕಡೆ ಬೇಯಬೇಕದು. ಈ ರೀತಿ ಎಣ್ಣೆನ ಕಾದಿರೋ ಎಣ್ಣೆನ ಮೇಲ್ಗಡೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಒಂದು ಕಡೆ ಎಲ್ಲ ಫ್ರೈ ಆದಮೇಲೆ ಬೆಂದಮೇಲೆ ಅದನ್ನು ತಿರುವಾಕೋಬೇಕು. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ನೋಡಿ. ಇಲ್ಲಿ ಯಾವುದೇ ರೀತಿಯಾದ ನಾನು ರೆಡಿಮೇಡ್ ಪೌಡರ್ನ ಯೂಸ್ ಮಾಡಿಲ್ಲ. ಎಲ್ಲ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು. ಎಲ್ಲ ಮನೆಯಲ್ಲಿರೋ ಪದಾರ್ಥನೇ ನೋಡಿ. ಇವಾಗ ಇದು ರೆಡಿ ಆಗಿದೆ, ತೆಗಿತಾ ಇದ್ದೀನಿ ಸರ್ವ್ ಮಾಡೋಕ್ಕೆ. ನೀಟಾಗಿ ಬೆಂದಿದೆ ನೋಡಿ. 5-10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.